ಜುಲ್ಫಿಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಮನೆ ಕಡೆ ಜವಾಬ್ದಾರಿನೇ ಇಲ್ಲ. ನಾಟ್ ರೀಚಬಲ್ ಅವ್ನಿಗೆ ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ಅಲ್ಲ, ಇಲ್ಲಿ ನನ್ನ ಮನೇಲಿ ಅವನಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಬುದ್ಧಿ ಬೇಡವಾ? ಅಟ್ಲೀಸ್ಟ್ ಫೋನ್ ಮಾಡಿ ವಿಷಯ ಏನು ಅಂತ ಹೇಳೋಕ್ಕಾಗಲ್ವೇನ್ರಿ ಅವನಿಗೆ? ದಟ್ಸ್ ಯುವರ್ ಸನ್. ಇವನು ಒಬ್ಬ ಜುಲ್ಫಿ ಥರಾನೇ. ಆ ಇಕ್ಬಾಲ್ ಫೋನು ನಾಟ್ ರೀಚಬಲ್. ಇಬ್ಬರೂ ತಕ್ಕಡಿಗೆ ಹಾಕಿದ್ರೆ ಒಂದೇ ತೂಕ. ರಾತ್ರಿ 11 ಗಂಟೆ ಆದಮೇಲೆ ಇವ್ರಿಗೇನು ಅಂತ ಕೆಲಸ ಇರುತ್ತೆ? ರೇಷ್ಮಾ, ನಿನ್ನ ಮಗ ಇಕ್ಬಾಲ್ ಜೊತೆ ಹೋಗಿಲ್ಲ ಅಂದರೆ? ಅಲ್ಲ, ಅವನಿಗೆ ಫೋನ್ ಮಾಡಿ ಯಾಕೆ ಹಿಂಸೆ ಕೊಡ್ತೀಯ ನೀನು? ಏನು ಹೇಳ್ತಾ ಇದ್ದೀರಾ ನೀವು? ಅಂದರೆ ನಿನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಇಷ್ಟೊತ್ತು ತನಕ ಅವನು ಇಕ್ಬಾಲ್ ಜೊತೆ ಇರಲ್ಲ. ಎಲ್ಲೋ ಹೀರೋ ಆಗಕ್ಕೆ ಹೊರಟಿರ್ಬೇಕು. ಸಾಕ್ರಿ ನಿಮ್ಮ ತಮಾಷೆ. ನಾನು ಇಲ್ಲಿ ಇಷ್ಟು ಸಂಕಟ ಪಡ್ತಾ ಇದ್ದೀನಿ, ನಿಮಗೆ ನಿಮ್ಮ ಮಗನ ಬಗ್ಗೆ ಒಂಚೂರು ಪ್ರೀತಿನೇ ಇಲ್ವಾ? ಎಷ್ಟು ಆರಾಮಾಗಿ ಊಟ ಮಾಡ್ತಾ ಇದ್ದೀರಾ? ಅದು ಹೇಗ್ರಿ ಊಟ ಸೇರುತ್ತೆ? ಯಾಕೆ ಸೇರಲ್ಲ? ನಿನಗೆ ಬುದ್ಧಿ ಇಲ್ಲ ಅಂದರೆ ನನಗೂ ಬುದ್ಧಿ ಇಲ್ವಾ? ನೋಡು ರೇಷ್ಮಾ, ಗಂಡು ಹುಡುಗರ ಬಗ್ಗೆ ಅಷ್ಟು ಯೋಚನೆ ಮಾಡೋದು ಹುಚ್ಚುತನ. ಅಲ್ಲ, ಅವ್ರ ಕೇರ್ ಅವ್ರು ತಗೊಳ್ತಾರೆ. ನೀನು ಊಟ ಮಾಡ. ನಿಮ್ಗೇನ್ರಿ ಆಗಿದೆ? ತಗೊಳ್ಳಿ, ನೀವೇ ಅವನಿಗೊಂದ್ಸತಿ ಫೋನಿಗೆ ಟ್ರೈ ಮಾಡಿ. ಇವಾಗ ನೀ ಟ್ರೈ ಮಾಡಿದೆ ಅಲ್ವಾ? ಏನು ಉತ್ತರ ಬಂತು? ನಾನು ಮಾಡೋದು ಅದೇ ಬರುತ್ತೆ. ವೈ ಶುಡ್ ಐ ಟ್ರೈ? ರೇಷ್ಮಾ, ನೀ ಎಷ್ಟೇ ಟ್ರೈ ಮಾಡೋದು ನಾಟ್ ರೀಚಬಲ್ ಅಂತಲೇ ಬರುತ್ತೆ. ನೀನು ಕಾಯ್ತಾ ಇದೆಯಾ ಅಂತ ಅವ್ನು ಬೇಗ ಬರೋದಿಲ್ಲ. ಅವ್ನು ಬರೋ ಟೈಮ್ಗೆ ಬರೋದು. ಡೋಂಟ್ ವೆರಿ. ತಾಯಿ ಅಂದಮೇಲೆ ಮಗನಿಗೋಸ್ಕರ ಕಾಯಲೇಬೇಕಲ್ಲ. ರೇಷ್ಮಾ, ಇಷ್ಟ್ಯಾಕೆ ಯೋಚನೆ ಮಾಡ್ತೀಯಾ? ಜುಲ್ಫಿ KDR ಪತ್ತೆ ಹಚ್ಚೋ ಸಾಹಸದಲ್ಲಿ ಓಡಾಡ್ತಾ ಇರಬೇಕು. ಅದಕ್ಕೆ ಇಷ್ಟೊತ್ತವನು ಮನೆಗೆ ಬಂದಿಲ್ಲ. ನೋಡಿ, ನೀವೇನೇನೋ ಮಾತಾಡಬೇಡಿ. ನಿಮ್ಗೆ ಯಾವಾಗಲೂ ಅದೇ ಯೋಚನೆ. ಯಾಕೆಂದರೆ ಸಂಯುಕ್ತ ಕಣ್ಣಲ್ಲಿ ಹೀರೋ ಆಗಬೇಕಲ್ಲ, ಅದಕ್ಕೆ KDR ಅನ್ನು ಹುಡುಕ್ತಾನೇ ಇದ್ದ ನೀನು. ಪ್ಲೀಸ್ ಏನು ಹೇಳಬೇಡಿ. ನನ್ನ ಸಂಕಟ ನನಗೆ. ಐ ನೋ ವೇರ್ ಈಸ್. ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಇಟ್ಕೊಂಡು ನಾವು ಪಪ್ಪನ ಇನ್ನೂ ಹುಡುಕಿಲ್ಲ ಅಂದ್ರೆ ಏನು ಅರ್ಥ ಗೊತ್ತಾ? ವಿ ಆರ್ ನಾಟ್ ಪವರ್ಫುಲ್ ಅಂತ. ಗಾರ್ಗಿ, ಯಾಕೆ ಹಾಗೆ ಯೋಚಿಸ್ತೀಯ ನೀನು? ನಮ್ಮ ಹತ್ರ ಶಕ್ತಿ ಇದೆ, ಪವರ್ ಇದೆ, ಇನ್ಫ್ಲುಯೆನ್ಸ್ ಇದೆ, ಆದರೂ ಅದನ್ನು ಬೆಳೆಸ್ಕೋತಾ ಇಲ್ಲ ಫಾರ್ ಸೋ ಮೆನಿ ರೀಸನ್ಸ್. ಮೊದಲನೇದಾಗಿ ಪ್ರಚಾರ ಸಿಗಬಾರ್ದು ಅಂತ, ಎರಡನೇದಾಗಿ ಪಪ್ಪ ಮನೇಲಿಲ್ಲ ಅಂತ ಗೊತ್ತಾದರೆ ಅದು ರಿಪ್ರಿಕಷನ್ ಭಯ. ಈಗ ಹೇಗಿದ್ರು ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದೆಯಲ್ಲ, ಅವರೇ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ನಮ್ಮಲ್ಲೇ ಯಾರೋ ಒಬ್ರ? ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಶರತ್, ಹಾಗೆ ಹೇಳ್ಬೇಡ. ನಿನಗೆ ಗೊತ್ತಾ ಇವಳಿಂದನೇ ಆಗಿದೆ ಅಂತ? ಯಾಕಾಗಿರ್ಬಾರ್ದು? ಇವ್ರು ಅವತ್ತು ಸಂಯುಕ್ತ ಮನೆಗೆ ಹೋಗಿ ಅವಳನ್ನು ಚೆನ್ನಾಗಿ ಬೈದ್ ಬರ್ಲಿಲ್ವಾ? ಅವಳು ಅದೇ ಸಿಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಸಂಯುಕ್ತ ಪೊಲೀಸ್ ಹತ್ರ ಹೋಗಿರಕ್ ಸಾಧ್ಯನೇ ಇಲ್ಲ. ಶರತ್, ನೀನ್ ಯಾರನ್ನ ವಿಚಾರಿಸಿದೆ? ಆ ರಾಹುಲ್ನ ತಾನೆ? ಅವನು ನಿನ್ನ ಹಾಗೆ ಒಬ್ಬ ತಲೆ ಹೋಕ. ಏನು ತಲೆ ಹೋಕ ಗಿಲೆ ಹೋಕ ಅಂತೀರಾ? ನಾಲ್ಗೆ ಬೀಡ್ ಮಾತಾಡಿ. ರಾಹುಲ್ ನನಗೊಂಥರ ಬ್ರದರ್ ಟೈಪ್. ಅವನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅವನೇನ್ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸ್ಟಾಪ್ ಇಟ್ ಐಸೆ. ಯಾಕೆಲ್ರು ಜಗಳಾಡ್ತೀರಾ? ಒಟ್ನಲ್ಲಿ ಪೊಲೀಸರಿಗೂ ಹೋಗಿದೆ. ಈಗ ಫೈಟ್ ಮಾಡೋದ್ರಿಂದ ಏನ್ ಲಾಭ? ಎಲ್ರು ಒಂದು ಮಾತನ್ನು ತಿಳ್ಕೊಳ್ಳಿ ಪ್ಲೀಸ್. ಅದೇನ್ ಹೇಳಿ ಅಭಿ? ಎಲ್ರು ನಾನು ಹೇಳೋದನ್ನು ಕೇಳೋದಾದ್ರೆ, ನಾನು ಹೇಳಿದನ್ನ ಒಪ್ಕೊಳ್ಳೋದಾದ್ರೆ ನಾನು ಹೇಳಿದಾಗ ಮಾಡಿ. ವಾಟ್ ಇಸ್ ಇಟ್ ಅಭಿ? ಎಲ್ರು ನಿಮ್ಮ ಮನಸ್ಸಾಕ್ಷಿನ ಕೇಳ್ಕೊಳ್ಳಿ. ನೀವೆಲ್ಲರೂ ಪಪ್ಪ ಜೊತೆ ಚೆನ್ನಾಗಿದ್ರಾ? ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ರಾ? ನಿಮಗೆ ವಿಲ್ ಪೇಪರ್ಗೆ ಸೈನ್ ಮಾಡಿಸೋದಂದೇ ಗುರಿ ಆಗಿತ್ತು. ಪಪ್ಪನ ಆಸೆ ವಿರುದ್ಧವಾಗಿ ಅವರಿಗೆ ಒತ್ತಾಯ ಮಾಡಿದ್ರಿ, ನಾಟಕ ಆಡಿದ್ರಿ, ಪೀಡಿಸಿದ್ರಿ. ಕಡೆಗೇನಾಯ್ತು?
ಪಪ್ಪ ಇದರಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಹುಡ್ಕೊಂಡ್ರು, ಮನೆ ಬಿಟ್ಟು ಓಡಿ ಹೋದ್ರು. ನಿಮಗೆ ಪಪ್ಪ ಮುಖ್ಯನೋ ಅವ್ರ ಆಸ್ತಿ ಮುಖ್ಯನೋ? ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ಪಪ್ಪ ಸಿಗ್ತಾರಾ? ಅವ್ರು ಇರೋಷ್ಟು ದಿವಸ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ ಅಲ್ವಾ? ಪಪ್ಪನ ಹುಡುಕೋದಕ್ಕಿಂತ ಮುಂಚೆ ನೀವೆಲ್ಲರೂ ಮೊದಲು ನಿರ್ಧಾರ ಮಾಡಿ, ನಿಮಗೆ ಪಪ್ಪ ಮುಖ್ಯನೋ ಅಥವಾ ಅವ್ರ ಆಸ್ತಿ ಮುಖ್ಯನೋ? ಇದನ್ನೆಲ್ಲ ಪ್ಲಾನ್ ಮಾಡ್ದವ್ ನೀನ, ಈಗ ನಮ್ಗಂದ್ರೆ ನೀನನ್ನು ಸೇರಿಸ್ಕೊಂಡು ಬೇಕಾ? ಹೌದು, ನಾನೇ ಪ್ಲಾನ್ ಮಾಡಿದೆ, ಆದರೆ ಹೀಗೆ ಮಾಡಿ ಅಂತ ಹೇಳಿಲ್ವಲ್ಲ? ಅಥವಾ ಪಪ್ಪ ನಾಪತ್ತೆ ಆಗೋ ಹಾಗೆ ನಡ್ಕೊಳ್ಳಿ ಅಂತ ಹೇಳಿಲ್ವಲ್ಲ? ಅಭಿ, ನೀ ಹೇಳ್ತಾ ಇರೋದು ನಿಜ. ನಾನು ತಪ್ಪು ಮಾಡಿದ್ದೀನಿ. ಸೊ ಸಾರಿ. ಆಸ್ ಅ ಎಲ್ಡೆಸ್ಟ್ ಡಾಟರ್ ನಾನು ನನ್ನ ಕರ್ತವ್ಯ ಸರಿಯಾಗಿ ಮಾಡಿಲ್ಲ. ಯುನೋ ಅಭಿ, ನನಗೆ ಆಸ್ತಿ, ಅಂತಸ್ತು, ಅಧಿಕಾರ ಏನೂ ಬೇಡ. ಐ ವಾಂಟ್ ಟು ಸೀ ಪಪ್ಪ. ಐ ರಿಯಲಿ ಮೀನ್ ದಿಸ್ ಅಭಿ. ಐ ವಾಂಟ್ ಟು ಸೀ ಹಿಮ್. ಗಾರ್ಗಿ, ನನಗೆ ಯಾಕೆ ಇದೆಲ್ಲ ಬೇಕು? ನೀನು ಹೇಳಿದ್ಮೇಲೆ ಆಯಿತು. ನನಗೆ ಪಪ್ಪ ಬಂದ್ಬಿಟ್ರೆ ಅಷ್ಟೇ ಸಾಕು. ಅವ್ರ ಎದುರುಗಡೆ ಇದನ್ನೆಲ್ಲ ಹೇಳಿ ಕ್ಷಮೆ ಕೇಳ್ಬಿಡ್ತೀನಿ. ನಾವಿಲ್ಲಿಗೆ ಬಂದಾಗ ಆಸ್ತಿ, ಅಧಿಕಾರ ಯಾವ ಆಸೆನೂ ನಮಗಿರಲಿಲ್ಲ. ವಿ ಜಸ್ಟ್ ಕೇಮ್ ಟು ಸಿ ಪಪ್ಪ. ಪಪ್ಪನ ಬರ್ಡೇ ಅಟೆಂಡ್ ಮಾಡೋದು ಮಾತ್ರ ನಮ್ಮ ಉದ್ದೇಶ ಆಗಿತ್ತು. ಆದರೆ ಪಪ್ಪ ಏನು ಮಾಡಿದ್ರು? 24 ಗಂಟೆ ಸಂಯುಕ್ತ ಸಂಯುಕ್ತ ಅಂತ ನಮ್ಮನ್ನ ಇಗ್ನೋರ್ ಮಾಡಿದ್ರು. ನಮ್ಗಾಗಿ ನೋವಾಗೋದಿಲ್ವಾ? ಆಸ್ತಿ ಹಂಚ್ತೀನಿ ಅಂತ ಹೇಳಿ ನಮ್ಮಲ್ಲಿ ಇಲ್ದೇ ಇರೋ ಆಸೆನ ಹುಟ್ಟಾಕಿದ್ರು. ಅಭಿ, ನಾವ್ ಹೀಗೆ ನಡ್ಕೊಳ್ಳೋದಕ್ಕೆ ಪಪ್ಪನು ರೆಸ್ಪಾನ್ಸಿಬಲ್ ಅಂತ ನಿನ್ಗೆ ಅನ್ಸ್ತಾ ಇಲ್ವಾ? ಹೌದು, ಈಗಲಾದರೂ ಸರಿಯಾಗಿ ನಡ್ಕೊಳ್ಳೋಣ. ಫಸ್ಟ್ ಪಪ್ಪನ ಹುಡ್ಕೋಣ. ಪಪ್ಪ ಡಿಸಪಿಯರ್ ಆಗಿರೋದು ಪಬ್ಲಿಸೈಸ್ ಆದ್ರೂ ಪರವಾಗಿಲ್ಲ. ನಾವಿದನ್ನ ಪ್ರೆಸ್ ಮುಂದೆ ಹೇಳ್ಬಿಡೋಣ. ಇನ್ನು ನಾವು ಸುಮ್ಮನೆ ಕೂತ್ಕೋಬಾರ್ದು. ವಿ ಹ್ಯಾವ್ ಟು ಫೈಂಡ್ ಪಪ್ಪ. ವಿಭಾ, ವಿಭಾ, ಗಾರ್ಗಿ, ಪಪ್ಪ ಸಿಕ್ತಾನೆ. ಕಂಟ್ರೋಲ್ ಯುವರ್ ಸೆಲ್ಫ್. ಪಪ್ಪ ಬರ್ತಾರೆ. ನಿಂಗೆ ಗೋಪಾಲ, ಚೆನ್ನಾಗಿದ್ಯಾ? ಡ್ಯಾಡಿ ಒಳ್ಳೆಯವರು, ಡ್ಯಾಡಿ ಒಳ್ಳೆಯವರು. ನಾನು ನಿಮ್ಮಷ್ಟೇ ಚೆನ್ನಾಗಿ ಆಡ್ತೀನಿ ತಾನೆ? ನಿಮ್ಮಷ್ಟೇ ಚೆನ್ನಾಗಿ ಆಡ್ತೀನಿ, ಕುಣಿತೀನಿ, ನನಗಿಷ್ಟ ಬಂದಾಗ ನಾನು ಇರ್ತೀನಿ. ಎಸ್. Oh, my sweetheart, my little girl, my darling. ನಾನೇ ಅವನಿಗೆ ಹೇಳಿದ್ದು ನಿನ್ನ ಗುರುತು ಹಿಡಿದೇ ಇರೋ ತರ ನಾಟಕ ಆಡು ಅಂತ. ಡ್ಯಾಡ್, ನೀವಿನ್ನೂ ನಿಮ್ ತರ್ಲೆ ಬಿಟ್ಟೇ ಇಲ್ಲ.
ವಿಭಾ ಬೇಗ ಬಾ, ಪಾಪ ಬಂದ್ರು ಅಂತ ಕಾಣುತ್ತೆ. ಏನ್ ಮಾಡ್ತಿದ್ಯಾ ನೀನು? ಬೊಕ್ಕೆ ಎತ್ಕೋ. ಎಲ್ಲಿದೆ ಮಕ್ಕಳು ನೀನು? ಬಾ ಬಾ, ಹೂ ಎತ್ಕೋ. ನೀವಾ? ಯಾಕೆ ಏನಾಯ್ತು? ಎಲ್ಲಿ ಪಾಪ ಬರ್ಲಿಲ್ವಾ? Just waiting for you, Papa. Hi, Gargi. Hi. My dear daughter. ಅರೆ ಇದೆಲ್ಲ ಯಾತಕ್ಕೆ? ನಿಮ್ 60th ಬರ್ಡೇಗೆ ಅಡ್ವಾನ್ಸ್ ಆಗಿ ಆರ್ತಿ. ಥ್ಯಾಂಕ್ಸ್ ಅ ಲಾಟ್. ರಂಗಮ್ಮ, ವೆಲ್ಕಮ್ ಮಾವ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಸರ್. ಅಡ್ವಾನ್ಸ್. ಥ್ಯಾಂಕ್ ಯು. welcome home, Dad. ಥ್ಯಾಂಕ್ ಯು. ಆದ್ರೆ ಈ ಬೋಕೆಗಳೆಲ್ಲ ನನಗಲ್ಲ, ನಿಮಗೆಲ್ಲ ಒಂದು ಸರ್ಪ್ರೈಸ್ ಕಾದಿದೆ. Surprise. ಏನು? ಗೆಸ್ ಮಾಡಿ. ಯು ಬಂದಿದೆ ಗೊತ್ತಾಗಿದೆ. What a surprise. ನನ್ನ ಪ್ರೀತಿಯ ಮುದ್ದಿನ ಕಿರಿ ಮಗಳು ಸಂಯುಕ್ತ ಅಂತ. ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ ಡ್ಯಾಡಿ? ಅದನ್ನ ಎಲ್ರೆದ್ರಿಗೂ ಹೇಳಿ ಆ ಪ್ರೀತಿಗೆ ಕಳಂಕ ತರದ್ ನಂಗೆ ಇಷ್ಟ ಇಲ್ಲ. ಇದು ನನ್ನ ಮರ್ಯಾದೆ ಪ್ರಶ್ನೆ, ನೀನು ಹೇಳಲೇಬೇಕು. ಸರಿ, ಹಾಗಾದ್ರೆ ನೀವಿಷ್ಟು ಬಲವಂತ ಮಾಡಿದ್ಮೇಲೆ ನಾನು ಹೇಳಲೇಬೇಕಾಗಿ ಬಂದಿದೆ. ನಾನೊಬ್ಬ ಮಗಳಾಗಿ ಒಬ್ಬ ತಂದೆನ ಎಷ್ಟು ಪ್ರೀತಿಸ್ಬೋದೋ ಅಷ್ಟೇ ಪ್ರೀತಿಸ್ತೀನಿ. ಅದಕ್ಕಿಂತ ಹೆಚ್ಚಿಗೆನೂ ಇಲ್ಲ, ಕಮ್ಮಿನೂ ಇಲ್ಲ. ನನ್ನ ಪಾಲಿಗೆ ನೀನು ಸತ್ತಿದ್ದ. ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ಯುಕ್ತ ಅಕ್ಕ, ಯುಕ್ತ ಅಕ್ಕ, ಬಾ ಯುಕ್ತ ಅಕ್ಕ. ಲಾಯರ್ನ ಕರ್ಸಕ್ಕೆ ಮುಂಚೆ ಎಸ್ಟಿಮೇಟ್ ಮಾಡಿಸ್ತಾರೆ. ಆಮೇಲೆ ಎಷ್ಟು ಮೂವಬಲ್ ಪ್ರಾಪರ್ಟೀಸ್ ಇದೆ, ಎಷ್ಟು ಇಮ್ಮೂವಬಲ್ ಪ್ರಾಪರ್ಟೀಸ್ ಇದೆ ಅಂತ ಲೆಕ್ಕ ಹಾಕ್ತಾರೆ. ಇನ್ ಟರ್ಮ್ಸ್ ಆಫ್ ಮನಿ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಹಂಚ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಡ್ಯಾಡಿ ಹತ್ರ 3 ಪರ್ಸ್ನಲ್ ಕಾರ್ಸ್ ಇದೆ, 11 ಆಫೀಸ್ ಕಾರ್ಸ್ ಇದೆ, 7 ವ್ಯಾನ್ಸ್ ಇದೆ. ಅದನ್ನು ಹೇಗೆ ಹಂಚ್ತಾರೆ? ಅಯ್ಯೋ ದಡ್ಡಿ, ಈಕ್ವಲ್ ಆಗಿ ಹಂಚಿ ಉಳಿದಿದ್ದನ್ನು ಮಾರಿ ಹಣ ಕೊಡ್ತಾರೆ. ಆಸ್ತಿಗೋಸ್ಕರ ಕಾದಿರೋ ಡೆವಿಲ್ ಅಂತ ಹೇಳಿದ್ಲು. ಈ ಜನ್ಮದಲ್ಲಿ ನಮ್ಮಪ್ಪನ ಮುಖ ನಾನು ನೋಡೋದೇ ಇಲ್ಲ ಅಂತ ಹೇಳ್ಬಿಟ್ಲು.
ಮೇಡಮ್ ನಾನು KDR ಅವ್ರು ನೋಡಿದೆ